ನಾವು ಅಲಯನ್ಸ್ ಇರೋದ್ರಿ. ಈಗ ಹಾಸನ ಜಿಲ್ಲೆ ಅಲಯನ್ಸ್ ಯಾವುದು? ಕಾಂಗ್ರೆಸ್ BJP ಅಲಯನ್ಸ್. ರಾಜ್ಯದಲ್ಲಿ ನಾವು ಅಲಯನ್ಸು. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು BJP ಅಲಯನ್ಸ್ ಇದೆ. ಅದನ್ನು ಉತ್ತರನ ರಾಜ್ಯದ ಅಧ್ಯಕ್ಷರು ಹೇಳಬೇಕಾಗತ್ತಷ್ಟೇ. ಅವ್ರ ಗಮನಕ್ಕೂ ತಂದಿದ್ದೀನಿ. ಚುನಾವಣೆ ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಇದು ಕೊಡೋದಕ್ಕಿಂತ ಮುಂಚೆನೇ ವಿಜಯೇಂದ್ರ ಅವ್ರ ಗಮನಕ್ಕೂ ತಂದಿದ್ದೀನಿ. ನಾನೇನು ಮಾಡೋಕ್ಕಾಗತ್ತಪ್ಪ, ಅದು ಗೊತ್ತಿಲ್ಲ. ಅವ್ರಿಗೆ ಇವ್ರ ಕಂಟ್ರೋಲ್ ಇಲ್ಲ ಅಂದರೆ ಅದು ನನಗೆ ಬಿಟ್ಟಿದ್ದಲ್ಲ, ಅವ್ರಿಗೆ ಸೇರಿದ್ದು, ಅವ್ರ ಪಕ್ಷಕ್ಕೆ ಸೇರಿದ್ದು. ರೇ ಉದಯ್ ನಾನು ಹೇಳೋದು ಉದಯ್ ತಾಳ್ಮೆಯಿಂದ ಕೇಳಬೇಕಪ್ಪ ನೀವು. ನಾನು ಇಷ್ಟೇ ಹೇಳೋದು, ನನಗೆ ನಮ್ಮ ಪಕ್ಷದ ಸದಸ್ಯರುಗಳು ನಮ್ಮ ಪಕ್ಷದ ಗೌರವ ಉಳಿಸಿ ನಾವೇನು ಹೇಳಿದ್ವಿ, ಅವ್ರ ಪಕ್ಷದ ಎಲ್ಲ ಸೇರಿ ತರಬೇಕು ಅಂತ ಹೇಳಿದ್ರು. ಅವಿಶ್ವಾಸ ತಂದಿದ್ದೀವಿ. ಅವಿಶ್ವಾಸ ನಮ್ದು 21 ಇದೆ, ಅವ್ರದ್ದು 16 ಇದೆ, 5 ಜಾಸ್ತಿ ಇದೆ, ಇನ್ನು 3 ಬೇಕಾಯ್ತು ಅಷ್ಟೇ ನಮಗೆ. ಈಗ BJP ಕಾಂಗ್ರೆಸ್ ಇಬ್ಬರು ಸೇರಿ ಒಟ್ಟಾದ್ರಲ್ರಿ, ನಾನೇನು ಮಾಡೋಕ್ಕೆ? ಅದನ್ನು ಅವರ ನೋಡಪ್ಪ, ನಾನು ಹೇಳೋದು ಇಷ್ಟೇ, ನನಗಲ್ಲ. ನೀವು ಯಾರೋ ಪತ್ರಿಕೆಯವರು TVಯವರು ನಿಮಗೆ ಮುಖಭಂಗ ಆಗಿರೋದು ನನಗಲ್ಲ ರೀ, ರಾಜ್ಯದ BJP ಅಧ್ಯಕ್ಷರಿಗೆ ಮುಖಭಂಗ ಆಗಿರೋದು. ಅವ್ರು ಹೋಗಿ ಕಾಂಗ್ರೆಸ್ಗೆ ಈ ಜಿಲ್ಲೆ ಅಡ ಇಟ್ಟರಲ್ಲಪ್ಪ, ಅದಕ್ಕೆ ನಾನು ಅವರಿಬ್ಬರು, ಅಥವಾ ಕಾಂಗ್ರೆಸ್ನವರೇ ಇವ್ರಿಗೆ ಅಡ ಇಟ್ಟವರೋ ಗೊತ್ತಿಲ್ಲಪ್ಪ. ಯಾರು ಇವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಗೊತ್ತಿಲ್ಲ, ಅದು ಗೊತ್ತಿಲ್ಲಪ್ಪ ನನಗೆ. ಅದೇ ಅವ್ರು ಹೇಳ್ಕೋಬೇಕು. ನಾನು ನಮ್ಮ ಪಕ್ಷದ ವಿರುದ್ಧ ಯಾರು ಅಧ್ಯಕ್ಷ ಮಾಡಿದ್ದೇನೆ ಅವ್ರ ವಿರುದ್ಧ ನಮ್ಮ ಏನು ಕಾನೂನು ರೀತಿ ಕ್ರಮ ತಗೋಬೇಕೋ ನಾವು ಮಾಡ್ತೀವಿ. ಅದನ್ನೆಲ್ಲ ಕ್ರಮಬದ್ಧವಾಗಿ ನಾವೆಲ್ಲರಿಗೂ ವಿಪ್ ಕೊಟ್ಟಿದ್ದೋ. ಈಗಿನ ಕಾನೂನು ರೀತಿ ಏನಿದೆ ಎಲ್ಲರಿಗೂ ವಿಪ್ ಕೊಟ್ಟು ಅಂಟಿಸಿ 2 ಸಾರಿ ಅವನು ರಿಜೆಕ್ಟ್ ಮಾಡಿದ್ದು ಎಲ್ಲ ಈ ಮುನ್ಸಿಪಾಲ್ಟಿಲಿ ರೆಕಾರ್ಡ್ ಮಾಡಿಸಿ ಕಮಿಷನರ್ ಕಡೆಯಿಂದಲೇ ಕೊಟ್ಟು ಅದನ್ನು ಕಾನೂನುಬದ್ಧವಾಗಿ ಆ ಅಧ್ಯಕ್ಷನ ಮೇಲೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಅದು ಮಾಡ್ತೀವಿ. ಏನು ಅಧ್ಯಕ್ಷ ಏನು ಇನ್ನೊಂದು 5-6 ತಿಂಗಳು ಇರ್ತಾನೋ, ಎಷ್ಟು ದಿನ ಇರ್ತಾನೋ ನೋಡೋಣ. ಅದೇನು ಇಟ್ಕೊಡೋದು ಕಟ್ಟೆ ಹಾಕ್ತಾರೆ ಇವ್ರಿಗೆ 3 ಜನ ಸೇರಿ ಅಂತ. ಯಾರ್ಯಾರು ಅಧ್ಯಕ್ಷ ಮತ್ತು 2 ಕಾಂಗ್ರೆಸ್ಸು BJP ಇಬ್ಬರು ಸೇರೋರಲ್ಲಪ್ಪ, ನಮ್ಮದೇನಂತೆ? ನಾವೇನು ಈಗ ನನಗೇನು ನೀವೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ದಯಮಾಡಿ ಹೇಳೋದು, ನನಗೇನು ಮುಖಭಂಗ ಐತ್ರಿ? 21 ಓಟ್ ಅಲ್ಲ ರೇ ಉದಯ್ ತಡೀರಿ ಉದಯ್ ತಡೀರಿ. ನಿಮ್ಗೆ 1 ನಿಮಿಷ ಹೇಳ್ತೀನಿ. ನಾವು 21 ಜನ ಇಲ್ವೇನ್ರಿ? ಮೆಜಾರಿಟಿ ಬಂದಿಲ್ವೇನ್ರಿ? ಹೆಂಗೆ ನಮಗೆ ಮುಖಭಂಗ ಆಗುತ್ತೆ? ಅವರ ರಾಜ್ಯದ ಅಧ್ಯಕ್ಷರು ಒಬ್ಬ ವೀಕ್ಷಕರು ಕಳಿಸ್ತೀನಿ ಅಂದಿದ್ರು. ವೀಕ್ಷಕರು ಕಳಿಸಿ ಇದು ಮಾಡ್ತೀವಿ ಅಂತ ಡೈರೆಕ್ಷನ್ ಕೊಡ್ತೀವಿ ಅಂದು ಕೊಟ್ಟು ಅದನ್ನು ಅವರಿಗೆ ಮುಖಭಂಗ ಆಯ್ತದೆ, ನನಗೆ ಯಾಕಾಗುತ್ತೆ ರೀ? ನಮ್ಮ 21 ಜನ ನಮ್ಮ ಹತ್ರ ಏನಿದ್ರು ನಮ್ಮ ಮೆಂಬರ್ಸು, ನಮ್ಮ ಗೆದ್ದರೆಲ್ಲ ಅವರಲ್ಲಿ ನಮ್ಮ ಪಾರ್ಟ್ನರ್ಸ್ ಎಲ್ಲ ಇಂಡಿಪೆಂಡೆನ್ಸು, ನಮ್ಮ ಪಾರ್ಟಿಯ ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಮ್ಮ ಮೆಂಬರ್ಸು ಪಕ್ಷದ ಸಿದ್ಧಾಂತನ ಒಪ್ಪಿ ಎಲ್ಲ ಓಟ್ ಹಾಕಿದ್ದಾರೆ ನಿನ್ನೆ ಅವಿಶ್ವಾಸ ವಿರುದ್ಧ. ಅವರಿಗೆ ನಾನು ಕೃತಜ್ಞತೆ ಆಗಿರ್ತೇನೆ. ಅವ್ರದ್ದೇನೇ ಕೆಲಸ ಕಾರ್ಯಗಳಿದ್ರೆ ನನ್ನ ಕೈಲಾದಷ್ಟು ಅವ್ರ ಜೊತೆ ನಾನು ಇರ್ತೀನಿ. ಇವತ್ತು ಅವ್ರನ್ನೂ ಮೀಟಿಂಗ್ ಕರೆದಿದ್ದೀನಿ. ಓಟ್ ಆದ ತಕ್ಷಣ ರೇವಣ್ಣರು ಓಟ್ ಹಾಕಿಸ್ಕೊಬಿಟ್ರು. ನಾವು ಇವತ್ತು ಕರೆದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು